ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ದ್ವಿತೀಯ PUC ಪೂರ್ವ ಸಿದ್ಧತೆಗೆ ಬರುವ ಅಥವಾ ಪ್ರಿಪ್ರೇಟರಿಗೆ ಬರುವ ಪ್ರಿಪ್ರೇಟರಿ 1 ಪ್ರಿಪ್ರೇಟರಿ 2 ಪೂರ್ವ ಸಿದ್ಧತೆಗೆ ಬರುವ ಎಲ್ಲ ಕ್ವಶನ್ಗಳು ಮತ್ತು ಆನ್ಸರ್ಗಳು ಆನ್ಸರ್ ನಮ್ಮ ಚಾನಲಲ್ಲಿ ಬಿಟ್ಟಿರುತ್ತೆ. ನಮ್ಮ ಚಾನಲನ್ನು ಜಾಯ್ನ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಹಾಗೆ ವಿಡಿಯೋವನ್ನು ಆರಂಭ ಮಾಡೋಣ. ಭಾಗ ಎ, ರೋಮನ್ ಅಂಕಿ ಐ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಕರೆಕ್ಟ್ ಆನ್ಸರ್ ಬಿ, ಅನುಭೋಗಿಯ ವರ್ತನೆ. 2ನೇ ಕ್ವಶನ್, ಟಿ ಯು ಸ್ಥಿರವಾಗಿದ್ದಾಗ ಎಂ ಯು ಶೂನ್ಯವಾಗಿರುತ್ತದೆ. ಎ ಕರೆಕ್ಟ್ ಆನ್ಸರ್. 3ನೇ ಕ್ವಶನ್, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಬಿ ಕರೆಕ್ಟ್ ಆನ್ಸರ್, ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಹಾಗೆ 4ನೇ ಕ್ವಶನ್, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ಕರೆಕ್ಟ್ ಆನ್ಸರ್ ಎ, ರಾಷ್ಟ್ರೀಯ ಆದಾಯ. 5ನೇ ಕ್ವಶನ್, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆ ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕಾರವಾದಾಗ ಉಂಟಾಗುವ ಸನ್ನಿವೇಶ. ಕರೆಕ್ಟ್ ಆನ್ಸರ್ ಎ, ಅತಿ ಪ್ರಸರಣ. ರೋಮನ್ ಅಂಕಿ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳು ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತವೆ. ಸಮ ಉತ್ಪನ್ನ. 7ನೇ ಕ್ವಶನ್, ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಗಳ ಗಳಿಕೆಯಾಗಿರುತ್ತದೆ. 8ನೇ ಕ್ವಶನ್, ಸಮಗ್ರ ಅರ್ಥಶಾಸ್ತ್ರ ಡ್ಯಾಶ್ ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. 9ನೇ ಕ್ವಶನ್, ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುತ್ತದೆ. 10ನೇ ಕ್ವಶನ್, ತಪ್ಪುಗಳು ಮತ್ತು ಡ್ಯಾಶ್ ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ. ಇವುಗಳಿಗೆ ಆನ್ಸರ್ ನೋಡೋಣ. 7ನೇದಕ್ಕೆ ಕರೆಕ್ಟ್ ಆನ್ಸರ್ ಸದಾವಕಾಶ ವೆಚ್ಚ. 8ನೇದಕ್ಕೆ ಕರೆಕ್ಟ್ ಆನ್ಸರ್ ಸೂಕ್ಷ್ಮ ಅರ್ಥಶಾಸ್ತ್ರ. 9ನೇದಕ್ಕೆ ಕರೆಕ್ಟ್ ಸರ್ಕಾರ. 10ನೇದಕ್ಕೆ ಕರೆಕ್ಟ್ ಆನ್ಸರ್ ಲೋಪ. ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ ಸರಳ ಬೇಡಿಕೆ ರೇಖೆ, ಬಿ MPL, ಸಿ ಪರಿಪೂರ್ಣ ಪೈಪೋಟಿ, ಡಿ ಹೊಣೆಗಾರಿಕೆಗಳು, ಇ ಹೆಚ್ಚುವರಿ ಬೇಡಿಕೆ. ಎ ಸರಳ ಬೇಡಿಕೆ ಕರೆಕ್ಟ್ ಆನ್ಸರ್. ಡಿ ಬ್ರಾಕೆಟ್ P = A - BP. ಬಿ MPL, ಅದಕ್ಕೆ ಕರೆಕ್ಟ್ ಆನ್ಸರ್ TPL - TPL - 1. ಸಿ ಪರಿಪೂರ್ಣ ಪೈಪೋಟಿ, ಕರೆಕ್ಟ್ ಆನ್ಸರ್ ವಿ ಪರಿಪೂರ್ಣ ಮಾಹಿತಿ. ಡಿ ಹೊಣೆಗಾರಿಕೆಗಳು, ಇದಕ್ಕೆ ಕರೆಕ್ಟ್ ಆನ್ಸರ್ ಠೇವಣಿಗಳು. ಹೆಚ್ಚುವರಿ ಬೇಡಿಕೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಐ. ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಇಬ್ಬರಿ ಅನುಭೋಗಿಗಳು ಬೇಡಿಕೆ ರೇಖೆಗಳು ಕ್ರಮವಾಗಿ D1 ಬ್ರಾಕೆಟ್ P ಬ್ರಾಕೆಟ್ ಕ್ಲೋಸ್ = P - 2P ಮತ್ತು D2 ಬ್ರಾಕೆಟ್ P × 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. 13ನೇ ಕ್ವಶನ್, ಅಸಾಮಾನ್ಯ ಲಾಭದ ಅರ್ಥ ನೀಡಿ. 14ನೇ ಕ್ವಶನ್, ತೆರಿಗೆಯೇತರ ಪಾವತಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ. 15ನೇ ಕ್ವಶನ್, ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಳಕವನ್ನು ಹೆಸರಿಸಿ. 16ನೇ ಕ್ವಶನ್, ಮುಕ್ತ ಆರ್ಥಿಕತೆ ಎಂದರೇನು, ಏನೆಂದು ಅರ್ಥೈಸುವಿರಿ. 12ನೇದಕ್ಕೆ ಕರೆಕ್ಟ್ ಆನ್ಸರ್ ಸೂತ್ರ ಅವೆಲ್ಲ ಹಾಕೊಂಡು ಬರೆಯಬೇಕಾಗಿದೆ. ಇದೆ ನೋಡಿ 12ನೇದಕ್ಕೆ ಕರೆಕ್ಟ್ ಆನ್ಸರ್. ನಾವೆಲ್ಲ ಲೆಕ್ಕ ಮಾಡಿ ಬರೆಯಬೇಕಾಗುತ್ತದೆ. ಇದಕ್ಕೆ ಆನ್ಸರ್ ಏನು ಬಂದಿದೆ ಅಂದರೆ ಮಾರುಕಟ್ಟೆ ಬೇಡಿಕೆ ಇಲ್ಲಿದೆ ನೋಡಿ. ಇದಕ್ಕೆ 12ನೇದಕ್ಕೆ ಆನ್ಸರ್ ಇಷ್ಟೇ ಆಗಿರುತ್ತದೆ. 13ನೇ ಕ್ವಶನ್ಗೆ ಆನ್ಸರ್, ಒಂದು ಸಂಸ್ಥೆಯು ತನ್ನ ಎಲ್ಲ ವೆಚ್ಚಗಳನ್ನು ಲೆಕ್ಕಪತ್ರ ಮತ್ತು ಅವಕಾಶ ವೆಚ್ಚಗಳು ಸೇರಿದಂತೆ ಭರಿಸಿದ ನಂತರ ಗಳಿಸುವ ಹೆಚ್ಚುವರಿ ಲಾಭ ಸಾಮಾನ್ಯ ಲಾಭ ಅಥವಾ ಆರ್ಥಿಕ ಲಾಭ. 14ನೇ ಕ್ವಶನ್ಗೆ ಆನ್ಸರ್, ಶುಲ್ಕಗಳು, ದಂಡಗಳು ಅಥವಾ ಸರ್ಕಾರಿ ಸೇವೆಗಳಿಂದ ಬರುವ ಆದಾಯಗಳ ತೆರಿಗೆಯೇತರ ಪಾವತಿ ಉದಾಹರಣೆಗಳಾಗಿವೆ. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಳಕವನ್ನು ಹೆಸರಿಸಿ. ಉಪಯೋಗ ವೆಚ್ಚ, ಹೂಡಿಕೆ ವೆಚ್ಚ, ಸರ್ಕಾರಿ ವೆಚ್ಚ ಅಥವಾ ನಿವ್ವಳ ರಫ್ತುಗಳು, ಇದರಲ್ಲಿ ಯಾವುದಾದರೂ ಒಂದು ಬರೆಯಬೇಕು. 16ನೇ ಕ್ವಶನ್, ಮುಕ್ತ ಆರ್ಥಿಕತೆ ಎಂದರೇನು ಅರ್ಥೈಸುವಿರಿ. ಮುಕ್ತ ಆರ್ಥಿಕತೆ ಎಂದರೆ ಇತರ ದೇಶಗಳೊಂದಿಗೆ ಸರಕು ಸೇವೆಗಳು ಮತ್ತು ಬಂಡವಾಳ ವ್ಯಾಪಾರಕ್ಕೆ ಅವಕಾಶವಿರುವ ಆರ್ಥಿಕತೆ. ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಮುಕ್ತ ಆರ್ಥಿಕತೆಗಳಿಗೆ ಉದಾಹರಣೆಯಾಗಿವೆ. ಭಾಗ ಬಿ, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. 18ನೇ ಕ್ವಶನ್, ಅನುಭೋಗಿಯ ವರ್ತನೆಯನ್ನು ವಿವರಿಸಿ 2 ವಿಧಾನಗಳನ್ನು ಹೆಸರಿಸಿ. 19ನೇ ಕ್ವಶನ್, ದೀರ್ಘಾವಧಿ ವೆಚ್ಚಗಳ್ಯಾವುವು. 20ನೇ ಕ್ವಶನ್, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. 21ನೇ ಕ್ವಶನ್, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. 22ನೇ ಕ್ವಶನ್, ಮಧ್ಯಂತರ ಸರಕುಗಳ ಅರ್ಥವನ್ನು ಮತ್ತು ಉದಾಹರಣೆಗಳೊಂದಿಗೆ ನೀಡಿ. 23ನೇ ಕ್ವಶನ್, ನೈಜ GDP 400 ರು ಮತ್ತು ನಾಮಮಾತ್ರ GDP 450 ರು. GDP ಅನ್ನು ಪ್ರಸರಣಕರಣ ಲೆಕ್ಕ ಮಾಡಿ. 24ನೇ ಕ್ವಶನ್, ಅನುಭೋಗ ಬಿಂಬಕದ 2 ಭಾಗಗಳು ಯಾವುವು. 25ನೇ ಕ್ವಶನ್, ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. 26ನೇ ಕ್ವಶನ್, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ವಿವರಿಸಿ. 2 ಅಂಕ ಎಲ್ಲ ಆನ್ಸರ್ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿದೆ, ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇವೆ. ಹಾಗೆ 5 ಅಂಕದ ಕ್ವಶನ್ಗಳನ್ನು ನೋಡೋಣ. ಭಾಗ ಸಿ ಯಲ್ಲಿ ಬರುವ ರೋಮನ್ ಅಂಕಿ 4, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 27ನೇ ಕ್ವಶನ್, ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ನಡೆಯುವ ಪ್ರಿಪ್ರೇಟರಿಗೆ ಸಹ ಬರುತ್ತವೆ, ಎಲ್ಲವನ್ನು ನೋಡ್ಕೊಳ್ಳಿ.
ಹಾಗೆ 29ನೇ ಕ್ವಶನ್ ಸಹ ಹಾಗೆ 31ನೇ ಕ್ವಶನ್ ಸಮಗ್ರ ಅರ್ಥ ಹೆಸರಾದ ಉಗಮವನ್ನು ಕುರಿತು ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 33ನೇ ಕ್ವಶನ್ ಸಮಗ್ರ ಆರ್ಥಿಕತೆ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಹಾಗೆ 35ನೇ ಕ್ವಶನ್ ಸಹ ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳನ್ನು ಪಠವನ್ನು ಬರೆಯಿರಿ. ಹಾಗೆ 6 ಅಂಕವು ಸಹ ಇವು ಸಹ ನೋಡ್ಕೊಳ್ಳಿ. ಹಾಗೆ ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.